ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಅಹಮದ್ನಗರದ ಗಣೇಶ್ ರಸಾನೆ. ನಮ್ಮದೊಂದು ಕೊಳವೆ ಬಾವಿ ಇತ್ತು, ಆದರೆ ಅದು ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು ಹಾಗೂ ಅದರಲ್ಲಿ ನೀರಿರಲಿಲ್ಲ. ಅದು ಅನುಪಯೋಗಿಯಾಗಿತ್ತು. ಭಕ್ತಿಜ್ಞಾನ ಯಜ್ಞದಿಂದ ಹಿಂತಿರುಗಿದ ನಂತರ ನಾನು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದೆ. 1 ಗಂಟೆಯ ನಂತರ ನನ್ನ ತಂದೆಯವರು ತುರ್ತಾಗಿ ನನ್ನನ್ನು ಕರೆದು, ಏನಾದರೂ ಮಾಡು, ಆದರೆ ಇವತ್ತೇ ನಾವು ಬೇರೊಂದು ಜಾಗವನ್ನು ಗುರುತಿಸಿ ಇನ್ನೊಂದು ಕೊಳವೆ ಬಾವಿಯನ್ನು ತೆಗೆಸಬೇಕು ಎಂದು ಹೇಳಿದರು. ನಾನು ಅವರಿಗೆ ಕಾಯುವಂತೆ ಹೇಳಿದೆ ಮತ್ತು ಹೊಸ ಕೊಳವೆ ಬಾವಿಯನ್ನು ತೆಗೆಸಲು ನಮ್ಮ ಬಳಿ ಹಣವಿಲ್ಲ, ನಾವು ಆತುರ ಪಡುವುದು ಬೇಡ ಎಂದು ಹೇಳಿದೆ. ನಂತರ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಶ್ರೀಮೂರ್ತಿಯ ಮುಂದೆ ಕುಳಿತು ಗಾಢವಾಗಿ, ನನ್ನ ತಂದೆಯವರು ಹೊಸ ಕೊಳವೆ ಬಾವಿಯನ್ನು ಅಗೆಯಲು ಬಯಸಿದ್ದಾರೆ, ಆದರೆ ನಮ್ಮ ಬಳಿ ಹಣವಿಲ್ಲ. ನೀವೇ ನಮ್ಮಲ್ಲಿನ ಕೊಳವೆ ಬಾವಿಯಲ್ಲಿ ನೀರಿನ ಮಟ್ಟವು ಮೇಲೇರುವಂತೆ ಮಾಡಬೇಕು ಎಂದು ಪ್ರಾರ್ಥಿಸಿದೆ. ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಇರುವಿಕೆಯನ್ನು ಆಹ್ವಾನಿಸಿದೆ ಮತ್ತು ಶ್ರೀಮೂರ್ತಿಯ ಮುಂದೆ 1 ಲೋಟ ನೀರನ್ನು ಇಟ್ಟು ಅದು ಸೋಮವಾಗಬೇಕೆಂದು ಪ್ರಾರ್ಥಿಸಿದೆ. ನಾನು ಪೂಜೆಯನ್ನು ಮಾಡಿದೆ. ಕುಂಕುಮ ಮತ್ತು ವಿಭೂತಿಯನ್ನು ನಾನು ನೇಮಂನಿಂದ ತಂದಿದ್ದ ಸೋಮದಲ್ಲಿ ಕರಗಿಸಿದೆ ಮತ್ತು ಅದನ್ನು ಕೊಳವೆ ಬಾವಿಯಲ್ಲಿ ಸುರಿದೆ. ಇದಕ್ಕೆ ಮೊದಲು ಕೊಳವೆ ಬಾವಿಯಲ್ಲಿ ಒಂದು ಕ್ಷೀಣವಾದ ನೀರಿನ ಶಬ್ದವಿರಲಿಲ್ಲ, ಆದರೆ ಸೋಮವನ್ನು ಅರ್ಪಿಸಿದ ನಂತರ ಇದ್ದಕ್ಕಿದ್ದಂತೆ ನೀರಿನ ಶಬ್ದವು ಕೇಳಿಸಲು ಪ್ರಾರಂಭವಾಯಿತು. ನಾವು ಪಂಪನ್ನು ಹಾಕಿದೆವು ಮತ್ತು ನಮಗೆ ಆಶ್ಚರ್ಯವಾಗುವಂತೆ ಮೊದಲು 1 ಗಂಟೆಯು ಕೆಲಸ ಮಾಡದಿದ್ದ ಕೊಳವೆ ಬಾವಿಯು ಅರ್ಧ ದಿನ ಕೆಲಸ ಮಾಡಿತು. ನಮ್ಮ ಭೂಮಿಯು ಸಂಪೂರ್ಣವಾಗಿ ನೆನೆಯಿತು ಮತ್ತು ನಮಗೆ ಸಮೃದ್ಧಿಯಾದ ಬೆಳೆಯು ದೊರಕಿತು. ಕಬ್ಬು ಮತ್ತು ಈರುಳ್ಳಿಯು ಒಂದು ಅಸಾಧಾರಣ ಹೊಳಪನ್ನು ಹೊಂದಿದ್ದವು. ಹೃದಯವು ಕೃತಜ್ಞತೆಯಿಂದ ಉಕ್ಕಿ ಹರಿಯುತ್ತಿರುವಂತೆ ನಾನು ಈ ದೈವಿಕ ಪವಾಡಕ್ಕಾಗಿ ಶ್ರೀ ಅಮ್ಮ ಭಗವಾನರಿಗೆ ಶಿರಬಾಗಿ ನಮಸ್ಕರಿಸುತ್ತೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.